ಕೃತಕ ಬುದ್ಧಿಮತ್ತೆ ಅಥವಾ ಎಐ ಇಂದು ಕೆಲಸ ಮಾಡುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಿಸ್ತಾ ಇದೆ. ಎಐ ಬಂದ ಮೇಲೆ ಮನುಷ್ಯರಿಗೆ ಕೆಲಸವೇ ಇರೋದಿಲ್ವೇ ಎಂಬ ಆತಂಕ ನಿಮ್ಮಲ್ಲಿದ್ಯಾ? ವಾಸ್ತವವೆಂದ್ರೆ ಎಐ ಎಲ್ಲ ಉದ್ಯೋಗಗಳನ್ನ ಕಿತ್ಕೊಳ್ಳೋದಿಲ್ಲ. ಬದಲಿಗೆ ಅದು ಕೆಲವು ಕೆಲಸಗಳನ್ನ ಕಡಿಮೆ ಮಾಡಿ ಹೆಚ್ಚಿನವುಗಳನ್ನ ಮಾರ್ಪಾಡು ಮಾಡಲಿದೆ. ತಜ್ಞರ ಅಂದಾಜಿನ ಪ್ರಕಾರ ಮುಂದಿನ 5ರಿಂದ 10 ವರ್ಷಗಳಲ್ಲಿ ಸುಮಾರು 20ರಿಂದ 30% ದೈನಂದಿನ ಕೆಲಸಗಳು ಸ್ವಯಂಚಾಲಿತವಾಗಬಹುದು. ಹಾಗಾದ್ರೆ ಯಾರಿಗೆ ಅಪಾಯ ಹೆಚ್ಚು? ಯಾರು ಪ್ರತಿದಿನ ಒಂದೇ ರೀತಿಯ ಕೆಲಸವನ್ನ ಮಾಡ್ತಾರೋ ಅವರಿಗೆ ಎಐನಿಂದ ಹೆಚ್ಚಿನ ಆತಂಕವಿದೆ. ಡೇಟಾ ಎಂಟ್ರಿ ಕ್ಲರ್ಕ್, ಸ್ಕ್ರಿಪ್ಟ್ ನುಡಿ ಉತ್ತರಿಸುವ ಕಸ್ಟಮರ್ ಸಪೋರ್ಟ್ ಏಜೆಂಟರು ಮತ್ತು ಬೇಸಿಕ್ ಕೋಡ್ ಬರೆಯುವ ಜೂನಿಯರ್ ಉದ್ಯೋಗಿಗಳಿಗೆ ಇದು ದೊಡ್ಡ ಸವಾಲು. ವಿಶೇಷವಾಗಿ ಭಾರತದ ಐಟಿ ಸೇವೆಗಳು ಮತ್ತು ಡೇಟಾ ಪ್ರೊಸೆಸಿಂಗ್ ವಲಯಗಳಲ್ಲಿ ಈ ಬದಲಾವಣೆ ಈಗ ಎದ್ದು ಕಾಣ್ತಾ ಇದೆ. ಆದ್ರೆ ನೆನಪಿಡಿ, ಎಐ ಎಲ್ಲವನ್ನ ಮಾಡಲಾರದು. ಮಾನವ ನಿರ್ಧಾರಗಳು, ಮುಖಾಮುಖಿ ಸಂವಹನ, ನಂಬಿಕೆ ಮತ್ತು ಭಾವನಾತ್ಮಕ ಸಂಬಂಧ ಅಗತ್ಯವಿರುವ ಉದ್ಯೋಗಗಳು ಇಂದಿಗೂ ಸುರಕ್ಷಿತವಾಗಿದೆ. ಎಲೆಕ್ಟ್ರಿಷಿಯನ್, ಪ್ಲಂಬರ್, ನರ್ಸ್ನಂತಹ ದೈಹಿಕ ಕೌಶಲ್ಯದ ಕೆಲಸಗಳನ್ನ ಎಐ ನಿರ್ವಹಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ದೊಡ್ಡ ನಿರ್ಧಾರಗಳ ವಿಷಯದಲ್ಲಿ ಕಂಪನಿಗಳು ಇಂದಿಗೂ ಮನುಷ್ಯರನ್ನೇ ನಂಬುತ್ತವೆ. ಕೊನೆಯದಾಗಿ, ಎಐ ಅನ್ನೋದು ಮನುಷ್ಯನ ಬುದ್ಧಿಶಕ್ತಿಗೆ ಪರ್ಯಾಯವಲ್ಲ, ಅದೊಂದು ಸಹಾಯಕಾರಿ ಸಾಧನವಷ್ಟೇ. ಎಐಯನ್ನ ವಿರೋಧಿಸುವ ಬದಲು ಅದನ್ನ ಒಂದು ಆಯುಧವಾಗಿ ಬಳಸಲು ಕಲಿಯಿರಿ. ಯಾರು ಹೊಸ ಬದಲಾವಣೆಗಳಿಗೆ ಒಗ್ಗಿಕೊಳ್ತಾರೋ ಅವರಿಗೆ ಭವಿಷ್ಯದಲ್ಲಿ ಅದ್ಭುತ ಅವಕಾಶಗಳಿವೆ. ನೆನಪಿಡಿ, ಕೆಲಸ ಹೋಗೋದು ಎಐನಿಂದಲ್ಲ, ಎಐ ಬಳಸುವ ವ್ಯಕ್ತಿಯಿಂದ.